ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಕನ್ನಡ ತಾಯಿ ಮಕ್ಕಳಿಗೆಲ್ಲ ಕನ್ನಡಿಗ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನೆನ್ನೆ ಅಪ್ಲೋಡ್ ಮಾಡಲಿಲ್ಲ, ಸಾರಿ. ನೆನ್ನೆದು ಇವತ್ತೊಂದು 2 ದಿನದ್ದು ಅಪ್ಲೋಡ್ ಆಗುತ್ತೆ ವಿಡಿಯೋ. ಬಂದ ನಮ್ಮ ಮನೆಯಳ ಫ್ರೆಂಡ್ಸ್ ಚಿಂತ ಎಷ್ಟು ಮಾಡ್ದ ಬಾಡಿಗೆ? ಬರೀ 1350. ಕಾವು ಮುಚ್ಕೊಂಡಿದ್ದೆ. 1350. ರಾಮಣ್ಣ ನೀವೆಷ್ಟು ಮಾಡಿದ್ರಿ ಬಾಡಿಗೆ? ನೋಡಿ ಫ್ರೆಂಡ್ಸ್, ಇವರು ನಮ್ಮ ಗಾಡಿ ಚಿಕ್ಕದು, ಇವ್ರದ್ದು ಬಡ ಗಾಡಿ, ದೊಡ್ಡ ಗಾಡಿ. ಇವರು ಎಷ್ಟು ಮಾಡಿದ್ರೆ? 2000 ನಿಜ ಹೇಳ ಅಷ್ಟೇ. ಕುಂಬ್ಳಗೂಡು ಹೋಯ್ತು ಅಷ್ಟೇ. ಅದು ಒಂದೇ ಬಾಡಿಗೆನಾ? ಜನರೇಟರ್ ಸಾರಿ, ಮಧ್ಯ ಒಂದು ಬಾಡಿಗೆ ಬಂತು, ಕಟ್ಟಾಯ್ತು. ನನ್ನ ಹತ್ರ ಇರೋದೇ ಒಂದು ಫೋನು, ಇನ್ನೊಂದು ಫೋನ್ ಇಲ್ಲ. ಫ್ರೆಂಡ್, ಇನ್ನೊಂದು ಫೋನ್ ಇದ್ರೆ ಆರಾಮಾಗಿ ಲೈವ್ ಮಾಡ್ಬೋದಾಯ್ತು. ಸಾರಿ, ವಿಡಿಯೋ ಮಾಡ್ಬೋದಾಯ್ತು. ಇನ್ನೊಬ್ಬ ಅವನೆಲ್ಲ ಯಾರು? ನಿಮ್ಮಣ್ಣ ಎಲ್ಲಿಗೆ ಬಿತ್ತು ಬಾಡಿಗೆ? ನಿಮ್ಮ ಮನೆಗೆ ಕೆಂಗೇರಿಗೆ ಹೋದಂತೆ. ಇವ್ರ ಅಣ್ಣ ಒಬ್ಬ ಇದ್ದಾರೆ, ನಮ್ಮ ಇನ್ನೊಬ್ರು ಅಲ್ಲಿ ಕೂತಿದ್ದಾರೆ. ಅವ್ರ ಹುಡುಗಿ ಜೊತೆ ಅವರು ಫುಲ್ ಅವರು ಲವರ್ ಬಾಯ್. ಅವರು ಮಿಸ್ಟರ್ ಮನೋಜ್ ಕುಮಾರ್. ಸಚಿವರು ಅವರು ಪರ್ಸನಲ್ಗೆ ಹೋಗಿದ್ದಾರೆ, ಬೆಳ್ಳಂದೂರ್ಗೆ ಹೋಗಿದ್ದಾರೆ. ಈಗ ನೀವು ಬನ್ನಿ, ಅಲ್ಲಿ ATM ಹತ್ರ ಹೋಗೋಣ. ಬನ್ನಿ ಫ್ರೆಂಡ್ಸ್, ATM ಅಲ್ಲಿ ರಿಪೇರಿ ಮಾಡ್ಬೇಕಂತ ನಿಮಗೆ ATM ಎತ್ಕ ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿ ಕ್ರೈನ್ ತಗೊಂಡೋಗ್ತಿದ್ದ, ಇವರೇ ಒಳ್ಳೆ ಕ್ರೈನ್ ಇದ್ದಂಗೆ ಅವ್ರೆ. ಅಣ್ಣ ಬಾಡ ಮನೋಜ್ ಕೂಗಿ ಅವ್ರನ್ನೂ. ಅವ್ರ ಮನೋಜಣ ಬರಲ್ಲ. ಏಯ್ ಬತ್ತಂಗೆ ಕೂಗ. ಅವ್ನು ಬರಲ್ಲ ಬಾಗುರು. ನಾ ಕೂಗ್ಲಾ? ಸ್ಕೋಡಾ ಗಾಡಿ ನಂದಲ್ಲ. ಅವ್ನು ಕೂಗ್ತೀನಿ ಬಿಡೋ ಮನೋಜಣ್ಣನ. ಫ್ರೆಂಡ್ಸ್ ಬನ್ನಿ, ಹಾಗೆ ಟೀ ಕುಡ್ಕೊಂಡು ಒಟ್ಟಿಗೆ ಬರೋಣ. ಎಲ್ಲಿ ಮನೋಜಣ್ಣ? ಫ್ರೆಂಡ್ಸ್, ಇಲ್ಲೊಬ್ರು ನಮ್ಮ ಪೋಟೋರು 2 ವೀಲರು. ಕೇಳು ಮಚ್ಚ. ಅಣ್ಣ ಡೈಲಿ ಎಷ್ಟು ಮಾಡ್ತೀರಣ್ಣ ಪೋಟ್ರಲ್ಲಿ? ಡೈಲಿ ಆಗುತ್ತಣ್ಣ ನಮಗೆ, ಏನಿಲ್ಲ ಅಂತ ಹೇಳಿದ್ರು ಒಂದು 1000 ರೂಪಾಯಿ ತನಕ ಆಗುತ್ತೆ. ಪರವಾಗಿಲ್ವಲ್ಲ ಅಣ್ಣ ನಿಮ್ದು? ನಿಮ್ಮ ಥರ 2 ವೀಲರ್ ತಗೊಬಿಡೋಣ ನಾನು ಅಂತ ಇದ್ದೀನಿ ಈಗ. ತಗೊಳ್ಳಿ, ಅದರಲ್ಲೇ ಬೆಸ್ಟು. ಹೌದಾ? ಆರ್ಡ್ರುಗಳು ಬೀಳ್ತವೆ, ಆರ್ಡ್ರುಗಳು ಹೊಡಿಬೋದು. ಡೈಲಿ ಎಷ್ಟು ಡ್ಯೂಟಿ ಹೊಡಿತೀರಾ? ಡೈಲಿ ಎಷ್ಟು ಡ್ಯೂಟಿ ಹೊಡಿತೀರಾ? ಹೊಡಿತೀನಿ, ಒಂದು 6-7 ಡ್ಯೂಟಿ ಹೊಡಿತೀನಿ ಅಣ್ಣ. ಎಲ್ಲ ಲಾಂಗಿನ? ಎಲ್ಲ ಲಾಂಗ್ ಡ್ಯೂಟಿಗಳು ಹೊಡಿತಾರೆ ಫ್ರೆಂಡ್ಸ್. ಆಗಲೇ ಇವ್ರಿಗೆ ಆರ್ಡ್ರ್ ಕೊಡ್ತಾ ಇದ್ದಾರೆ. ನಮಗೆ 3 ವೀಲರ್ಗೆ ಒಂದು ಆರ್ಡ್ರ್ ಬೀಳ್ತಲ್ಲ. ಇನ್ನು 329 ರೂಪಾಯಿ ಕೊಟ್ಟಿದ್ದಾರೆ ಆನ್ ಟೈಮ್ ಡ್ಯೂಟಿ ಹಣ್ಣೊಂದು. ಅದೇ ಬಂಸಂದ್ರ ನಮಗೆ ಬಿದ್ದರೆ 900 ಚಿಲ್ಲರೆ ಬೀಳುತ್ತೆ. ಈ ಟೈಮಿಂಗ್ಸಲ್ಲಿ ಬಂಸಂದ್ರ ಬಿದ್ದರೆ ನಾವು ಆರಾಮಾಗಿ ಹೋಗ್ಬೋದು. ಆ ಕಡೆ ರಿಪೀಟ್ ಬಾಡಿಗೆನೂ ಎತ್ಕೊಬರ್ಬೋದು. ಬರ ಹೋಣಲೇ. ಓಯ್ ಚಂದ್ರ ರಾವಣ, ಈಗ ನೀನು ಈ ವೈತಾಟ್ರಿ ಆಂದವೇ ತಿರ್ಗಾ ಆ ಕಡೆ ಹೋಗ್ತಾರೆ, ಅದೇ ಡ್ಯೂಟಿ ಇನ್ನೊಂದು ಕೊಡ್ತಾನ? ಇಲ್ಲ ಆ ಥರ ಎಲ್ಲ ಒಂದೇ ಡ್ಯೂಟಿ. ಬನ್ನಿ ಹೋಗೋದ. ಕಂಪ್ಲೀಟ್ ಆಯ್ತಾ ಅದೇನೋ ಇನ್ನೊಂದು ಡ್ಯೂಟಿ ಬಲ ಬಿತ್ತು. ಯಾವುದೋ ಆರ್ಗೆ ಬಿತ್ತು, ಯಾವುದೋ ಬಾಡಿಗೆ ನೀನೇನಣ್ಣ ಇಲ್ಲಿಂದ ಇಲ್ಲಿಗೆ? ಎಲ್ಲಿಂದ ಇಲ್ಲಿಗೆ? ಫ್ರೆಂಡ್ಸ್, ಒಳ್ಳೆ ಬಾಡಿಗೆ ಬಿದ್ದಿತ್ತು. ನಮ್ಮ ರಾಮಣ್ಣಗೆ 1200 ರೂಪಾಯಿ ಬಾಡಿಗೆ ಮಿಸ್ ಮಾಡ್ಕೊಂಡ್ರು ಪಾಪ. ಪಿಕಪ್ ಮಾಡಬಾರ್ದು. 10 ಕಿಲೋಮೀಟರ್ ಇತ್ತು, ಅವ್ರ ಅಮ್ಮನ್ ಬರೋಕ್ಕಾಗಲ್ಲ ನಮ್ಮ ಕೈಲಿ. 10 ಕಿಲೋಮೀಟರ್ ಅಂತ ಹೇಳು. ಫ್ರೆಂಡ್ಸ್ ಬನ್ನಿ, ನೀವು ಸ್ವಲ್ಪ ಏನೋ ರಿಪೇರಿ ಮಾಡ್ಬೇಕಂತೆ. ಗಾಬರಿ ಅಲ್ಲ, ಪಕ್ಕದ ರೋಡ್ ಸೀದಾ ಹೋಗಿ ಸರ್. ಯಾವ ಕಡೆ ಹೋಗ್ಬೇಕು? ಮೈಸೂರು. ಬುಕ್ಕಿಂಗ್ ಏನಿಲ್ಲ, ಡೈರೆಕ್ಟ್ ತಾನು ಈಗ. ಬನ್ನಿ ಫ್ರೆಂಡ್ಸ್, ನೀವೆಲ್ಲೋ ಇದಕ್ಕೆ ಹೋಗ್ಬೇಕಂತೆ ATMಗೆ. ಏನಕ್ಕೆ ATMಗೆ ಮಚ್ಚ? ATM ಜನರೇಟರ್ ಮಾಡಬೇಕು. ಜನರೇಟ್ರ್ ಮಾಡ್ಬೇಕಂತ. ಇಲ್ಲಿ ATM ಅದೇ ಅಂದಲ್ಲ? ಎಲ್ಲಿ? ಎಲ್ಲಣ್ಣ? ನಾನು ನೋಡಿಲ್ಲ, ಅಣ್ಣ ರಾಮಣ್ಣವ್ರು ನೋಡಿದ್ದಾರೆ. ಫ್ರೆಂಡ್ಸ್ ಬನ್ನಿ, ನಮ್ಮ ಅಣ್ಣವರು ATM ಮಾಡಲೇ ಹೋಗ್ಬೇಕು. ನೋಡೋಣ ಬನ್ನಿ. ಎತ್ಕೋಬಾರ್ದು. ಅವ್ರ ಮನೆಗೆ ಫೋನ್ ಮಾಡಿ, ಮನೆಯವ್ರು ಫೋನ್ ಮಾಡಿರಿ ಒಂದ್ಸಲ. ನಾವು 1300 ರೂಪಾಯಿ ಸುಮ್ಮನೆ. ಸೂಪರ್ ಶರತ್ ಕನ್ನಡಿಗ, ನಮ್ಮ ದೋಸ್ತು. ನಮ್ಮ ದೋಸ್ತು ಅವನು. ಬ್ಲಾಗ್ ಮಾಡ್ತಾ ಇರೋದು ನಮ್ಮ ದೋಸ್ತು ಅವನು. ನಾವು ಅದೇ ಇದರಲ್ಲೇ ಇದ್ದೀನಿ ಫ್ರೆಂಡ್ಸ್. ನೋಡ್ರಿ, ನಮ್ಮ ಫ್ರೆಂಡ್ ಶರತ್ ಕನ್ನಡಿಗದವ್ರಿಗೆ ನೋಡ್ತಾ ಇದ್ದಾರೆ ಅವರು. ಬನ್ನಿ ಫ್ರೆಂಡ್, ಶರತ್ ಕನ್ನಡಿಗ ಅಂದರೆ ನಮ್ಮ ದೋಸ್ತ್ ಅಂತ ಹೇಳ್ತಾ ಇದ್ದೀನಲ್ಲ, ಅವರು ನಮ್ಮೂರ ಕಡೆಯೇ. ಅಂದರೆ ನಾನು ಲಾಕ್ಡೌನಲ್ಲಿ ಒಂದು ಊರಲ್ಲಿ ಲಾಕ್ ಹಾಕಿದೆ 1 ತಿಂಗಳು. ಅದೇ ಊರಲ್ಲಿ ಅವರು ಪಕ್ಕದ ಊರವರು. ಸದ್ಯದಲ್ಲೇ ಭೇಟಿ ಮಾಡಿಸ್ತೀನಿ. ನಿಮಗೆಲ್ಲ ನನಗೆ ನಂಬಿಕೆ ಇದೆ, ಸದ್ಯದಲ್ಲೇ ಭೇಟಿ ಮಾಡಿಸ್ತೀನಿ ಅವ್ರನ್ನ ನಿಮಗೆಲ್ಲ. ಹಾಂ
ಯಾವಾಗ ಅಣ್ಣ? ಯಾವ ಭಾನುವಾರ? ಎಲ್ಲಿಗೋಗ್ಬೇಕು? ಡೈಲಿ ಇದ್ದಿದ್ದು ಅದು. ನಾವು ಬೆಟ್ಟಕ್ಕೆ ಹೋಗೋಣ ಅಂತಂದ್ರೆ ಇವರು ಬೆಟ್ಟಕ್ಕೆ ಮಾತ್ರ ಹೋಗ್ಬಾರ್ದಂತೆ, ಅಲ್ಲೆಲ್ಲ ಕುಡಿತಾ ಬರ್ಬೇಕಂತ ಬೆಟ್ಟಕ್ಕೆ. ಎಲ್ಲಿಗೆ ಅಣ್ಣ? ಇಂಥದಕ್ಕೆ ಅಂತ ಹೇಳ್ರಿ. ಅಂಥದ್ದು ಇಂಥದ್ದು ಅಂತ ಏನಿಲ್ಲ, ಸುಮ್ಮನೆ ಡೈಲಿ ಕೆಲಸ ಮಾಡಿ ಬೇಜಾದ್ರೆ ಬಾ. ಯಾರ್ಯಾರು? ಇಬ್ಬಳೆ ಹೋಗೋಣ ಬಾ, ಯಾರು ಬೇಡ. ನಾವೇ ಇಬ್ಬರೇ? ಹಾಂ. ಯಾವುದ್ರಲ್ಲಿ? ಕಾರಲ್ಲ? ಕಾರಲ್ಲ, ನಡ್ಕೊಂಡು ಸುಮ್ಮನೆ ಜರ್ನಿಲಿ ಹೋಯ್ತಾ ಇರೋದು. ನಡ್ಕೊಂಡು ಬೇಜಾರು ಕಳೆ ಗಂಟ ಆ ಕಡೆ ತಿರ್ಗಿ ಬರೋದು ನಡ್ಕೊಂಡು. ಡೈಲಿ ಗಾಡಿ Guys. ಓಡಿಸಿ ಬೇಜಾರಾಗ್ತದೆ. ಇಲ್ಲೆಲ್ಲೂ ಎ ಟಿ ಎಮ್ ಬ್ಯಾಂಕ್ ಇಲ್ಲ. ನನ್ನ ಮಗ ನಮ್ಮ ದೋಸ್ತಿ ಇಲ್ಲ ಡೊಂಗಿ ಎಲ್ಲೋ ಆಗತ್ತೆ. ಎ ಟಿ ಎಮ್ ಎರಡಿದೆ, ಹೋಗಲಿ. ಕೆನರಾ ಬ್ಯಾಂಕ್ ಎರಡಿದೆ ಅಣ್ಣ. ಆಕ್ಸಿಸ್ ಬಾಗಿ ನೋಡೋಣ ಮೊದಲು. 2200 ಎತ್ತಿ ಅಣ್ಣ. ಇದು ಕದಾಗ್ರಹ. ಇದು ಏ ಇದು ಲೇ ಕದಾಗ್ರಹ ಅಂದರೆ ಅದು ಸಜಾಪುರ ರೋಡು ಅದು ಅಣ್ಣ. ಕದಾಗ್ರಹ ಬರೋದು. ಸ್ಟಾರ್ಟೆಡ್ ಬಸ್ ಸ್ಟ್ಯಾಂಡು, ಮೈಸೂರು ರೋಡು ನಿಯರು. ಹ್ಞೂ. ವಿ ಆರ್ ಎಲ್ಲಿಂದ ಅಲ್ಯೂಮಿನಿಯಮು. ವೆಯ್ಟ್ಲೆಸ್ ಕಣೆ ಹೋಗೋದಿತ್ತು. ನೀನು ಕೇಳಿಕ್ಕಿಲ್ಲ ನೀನು. ಫ್ರೆಂಡ್ಸ್ ನೋಡಿ, ಈ ಬಾಡಿಗೆನೂ ಮಿಸ್ ಮಾಡ್ಕೊಂಡ್ರು. 2000 ಚಿಲ್ಲರೆ ಬಾಡಿಗೆ ಬಿದ್ದಿದೆ. 2800 ಅದಾವ್ದು ಒಂದು ಬಾಡಿಗೆ ಬಿದ್ದರೆ ಸಾಕು ನಮಗೆ. ಬಟ್ ನಮಗೆ ಬಿಡಲ್ಲ ಅದ ರೀತಿ. 2000 ರೂಪಾಯಿಗೆ ನಮಗೆ ಮೈಸೂರು ಕೊಡ್ತಾನೆ, ಔಟ್ ಆಫ್ ಸ್ಟೇಷನು. ಆದರೆ ನಾವು ಹೋಗಲ್ಲ. ಏನಕ್ಕೆ? ಅಪ್ಡೇಟ್ ಮಾಡೋಕ್ಕೆ. ಏನು ಅಪ್ಡೇಟ್ ಮಾಡೋಕ್ಕೆ? ಎ ಟಿ ಎಮ್ ಅಪ್ಡೇಟ್ ಮಾಡೋಕ್ಕೆ. ಕಾರ್ಡ್ ಕೊಟ್ಟವ್ರಾ? ಹಾಂ, ಕಾರ್ಡ್ ಕೊಟ್ಟಾರಂತ. ಇಲ್ಲಿಲ್ಲ ಬಿಡು ಎ ಟಿ ಎಮ್. ಕೇಂದ್ರ ಸ್ಟಾರ್ಟೆಡ್ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದು ಕೆನರಾ ಬ್ಯಾಂಕು. ಎಲ್ಲಿ ಬರ್ತಾರ? ಎಲ್ಲಿ ಹೋಯ್ತೀಯಾ? ಸ್ಟಾರ್ಟೆಡ್ ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ ನೋಡು. ಈಗೆಲ್ಲ ನಾವು ಹೋಗೋದು ನಡ್ಕೊಂಡು. ಗೈಸ್ ಬನ್ನಿ. ಮಟನ್ ಅಂಗಡಿ ಅದಾ? ಇಲ್ಲಿ ತಗೋಬೇಡ, ಅಲ್ಲಿ ಚೆನ್ನಾಗಿದೆ ಮಟನ್. ನೋಡಿ 65 ರೂಪಾಯಿ. ನಾವು 3 ಜನ ಇಲ್ಲಿದ್ದೀವಿ. ನಮ್ಮ ದೋಸ್ತು ಅಲ್ಲಿ ಹುಡಿಕೊಂಡು ನಮ್ಮ ಕಣ್ಣು ಮುಂದೆ ಹೋಗನೆ. ಅವ್ನು ಕಣ್ ಕಾಣಿಸ್ತಾ ಇಲ್ಲ, ಲವರ್ ಬಾಯಿ ಮಾತಾಡ್ಕೊಂಡು ಹೋಗ್ತಾನೆ ಅವನೇ. ಎಲ್ಲನೂ ಒಳಗಡೆ ಹೋಗೋದ ನೋಡೋದು. ಬನ್ನಿ ಬನ್ನಿ ಬನ್ನಿ. ಬ್ಯಾಕ್ ಮಾಡಿ ಬ್ಯಾಕ್ ಮಾಡಿ. ಎತ್ಬೇಡ. ನಾನು ಎತ್ತಲ್ಲ. ಬನ್ನಿ ಫ್ರೆಂಡ್ಸ್, ಕೇಳೋಣ. ಅಲ್ಲಿ ಹುಡುಕ್ತಾವ್ರೆ. ಊರೆಲ್ಲ ಕಣ್ಮುಂದೆ ಇಟ್ಕೊಂಡು ನೀನು ಗುರು ಕಣ್ಣು ಕಾಣಿಲ್ಲ ಅಂದರೆ ಎಷ್ಟು ಬಿದೋಗಿದ್ಯಾ ನೀನು ಲವಲ್ಲಿ. ಅದೇ ಲವಲ್ಲಿ ಎಷ್ಟು ಬಿದೋಗಿದ್ಯಾ ಫ್ರೆಂಡ್ಸ್. ನೋಡಿ ನಾವು ಕಣ್ಣು ಮುಂದೆ ಅಲ್ಲೇ ನಿಂತಿದ್ದೀವಿ. ಬಾಲ್ಟಿ ನಮ್ಗೆ ನೋಡ್ತಾನೆ ಇಲ್ಲ, ಕೂಕತ್ತಾ ಇದೀವಿ. ಗುರು ಹೋಗ್ತಾ ಇದಾರೆ. ಸರಿ ಬನ್ನಿ ಫ್ರೆಂಡ್ಸ್. ಗುರು ಏನು? ಲೈಟ್ಸ್ ಅವ್ರಿಗೆ. ನಮ್ಮೊಂದು ಬೇಕಣಪ್ಪ ಅಷ್ಟೇ. ನಮ್ಮೊಂದು ಫ್ರೆಂಡ್ಸ್, ನಮ್ಗೆ ಅಭ್ಯಾಸ ಇಲ್ಲ. ನಿಮಗೆಲ್ಲ ಗೊತ್ತು, ನಮಗೆ ಸಿಗರೇಟ್ ಏನು ಅಭ್ಯಾಸ ಇಲ್ಲ. ಅಭ್ಯಾಸ ಹೆಂಗ್ ಬರ್ಬೇಕು ಗೊತ್ತಾ? ನೋಡಿ ಇವ್ರ ಬ್ರದರ್ ಪರಿಚಯ. ಇವ್ರ ಬ್ರದರ್ ಟೊಮೊಟೊ ಮಾರ್ತಾ ಇರ್ತಾರೆ. ಅವ್ರಿಗೆ ಹೇಳ್ತೀನಿ ಬೆಳಗ್ಗೆನೆ ಆಲೂಗಡ್ಡೆ ತುಂಬ್ತೀವಿ. ಹಾಕೋ ಮಚ್ಚ, ಒಂದ್ಸಲ ಹಾಕೋ. ನಾನೆಲ್ಲ ಮುಟ್ಟಿಲ್ಲ, ಬಾಯಿಗೆ ಮುಡಿ. ಅಲ್ಲ ಅಣ್ಣ, ಒಂದ್ಸಲ ಕೇಳ್ಕೊ. ನಮ್ಮ ಬಾಯಿಗೆ ಮುಡಿಲ್ಲ. 4 ಟೀ ಹಾಕು, ಸ್ಟ್ರಾಂಗ್ ಇರಲಿ, ಲಾಸ್ಟ್ ಕ್ಲೀನ್ ಹಾಕೊಳ್ಳಿ. ನಾನು ಬೇಕಿರೋದು ಅದೇನೆ. ತಮ್ಮೇಲಿಗೆ ಹಿಂದೆ ಹಾಕೋ ಫೋಟೋ ಸಿಗರೇಟ್ ಹಿಂಗೆ ಇಟ್ಕೊಂಡಿರೋದು. ಹಿಡ್ಕೊ ಮಚ್ಚ. ಸಾಕು ಅಣ್ಣ. ಟೊಮೊಟೊ ಅಣ್ಣ, ನಿನಗೆ ತೋರಿಸ್ತೀನಿ. ನಿಮ್ಮ ಅಣ್ಣ, ನಿಮ್ಮ ಹುಡುಗ ಸಿಗರೇಟ್ ಸೇರಿ ಹೆಂಗೆ ಹಾಳಾಯ್ತವನೆ ಬಾಡಿಗೆ ಹೊಡಿ ಅಂದರೆ ನೋಡು. ಫ್ರೆಂಡ್ಸ್ ಬನ್ನಿ. ಬೆಳಗ್ಗೆ ಹೊತ್ತು ನಮಗೆ ಸ್ಟ್ಯಾಂಡಿಗೆ ಬಂದಮೇಲೆ ಬಾಡಿಗೆಗೆ ಬರೋಕ್ಕಿಂತ ಮುಂಚೆ ನಮ್ಮ ದೋಸ್ತುಗಳು ಟೀ ಒಂದು ರೌಂಡ್ ಬರ್ತೀವಿ. ಬಾಡಿಗೆ ಬಂದಮೇಲೆ ಎಲ್ಲೆಲ್ಲೋ ಮಿಸ್ ಆಗಿಬಿಡ್ತೀವಿ. ಯಾರು ಒಬ್ಬರು ಕೈಗೆ ಸಿಗಲ್ಲ. ಏನಿದ್ರು ಫೋನ್ ಕಾಂಟ್ಯಾಕ್ಟ್ ಮಾತ್ರ. ಈಗ ಆಲ್ರೆಡಿ ಇಬ್ಬರು ಮಿಸ್ಸಿಂಗ್ ಇದ್ದಾರೆ ನಮ್ಮ ಹುಡುಗರು. ನೋಡಿ ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಸಿಗುತ್ತೆ ಬಾಡಿಗೆ. ಅದನ್ನು ಸಂಜೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೆನ್ನೆದು ಇವತ್ತೊಂದು 2 ಬ್ಲಾಗನ್ನು ಇವತ್ತು ನೈಟ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಕೊನೆಯಲ್ಲಿ ತುಂಬ ಮಜಾ ಬರುತ್ತೆ. ನೋಡಿ ಏನೇನು ಅಂತ.
ಮಜಾ ಅಂದ್ರೆ ಮಜಾ ಮಜಾ ಈ ನನ್ನ ಮಗ ಸಿಗರೇಟ್ ಸೇಯೋದೇ ಮಜಾ. ಸಿಗರೇಟ್ ಸೇಯಿ ಮಜಾ. ನೋಡಿ ಫ್ರೆಂಡ್ಸ್, ಗ್ಲಾಸ್ನ ಎಲ್ಲ ಕೈಯಲ್ಲಿ ಇಟ್ಕೊಂಡು ನನ್ನ ಮಗ ಪೇಪರ್ ಇಟ್ಕೊಂಡವನೆ. ಏನಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದೆ ಪೇಪರ್? ನೇಪಾಳ ಸ್ಟೈಲ್. ಯಾವುದು? ನೇಪಾಳಿ ಯಾವ ಊರಲ್ಲ ನೀವು? ಮಂಡ್ಯ. ಫ್ರೆಂಡ್ಸ್, ಮಂಡ್ಯ ಜನ ಯಾರು ಹಿಂಗೆ ಇಟ್ಕೊಂಡು ಕುಡಿತಾರ? ತುಪ್ಪಕ್ಕ ನಮ್ಮ ಮಕ್ಕಳಿಗೆ ಹೇಳ್ತೀನಿ, ನಮ್ಮ ಮಂಡ್ಯ ಜನ. ನಮ್ಮ ಮಂಡ್ಯದವರೆಲ್ಲ ಹಿಂಗೆ ಕುಡಿಯೋದು, ನಿಮ್ಮ ಮೈಸೂರವರೆಲ್ಲ ಹಿಂಗೆ ಕುಡಿತೀರೇನು? ಹಾಂ ಹಾಂ, ನೋಡಪ್ಪ ನೋಡಿ ಫ್ರೆಂಡ್, ನಾವು ಹೆಂಗೆ ಕುಡಿತಾ ಇದ್ದೀವಿ ಫ್ರೆಂಡ್ಸ್. ಮಧ್ಯ ಫೋನ್ ಬಂದ್ಬಿಡುತ್ತೆ, ಅದರಿಂದ ಕಾಲ್ ಇದು ವೀಡಿಯೋ ಎಲ್ಲ ಕಟ್ ಆಗುತ್ತೆ ಫ್ರೆಂಡ್ಸ್. ಬೇಜಾರು ಮಾಡ್ಕೊಬೇಡಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ಕರೆಕ್ಟಾಗಿ. ಎಲ್ಲ ಟೀ ಕುಡ್ದಾಯ್ತು. ಬನ್ನಿ, ನಮ್ಮ ಸ್ಟ್ಯಾಂಡ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ದೋಸ್ತ್ ಇಬ್ಬರು ಹಿಂದೆ ಬರ್ತಾಯಿದ್ರೆ. ಬನ್ನಿ, ಗಂಧ ಕಡೆ ಎತ್ಕೊಂಡು, ಇಲ್ಲೊಬ್ರು ಗಂಧ ಕಡೆ ಎತ್ಕೊಂಡವ್ರೆ. ಇವರು ನಮ್ಮ ಮೈಸೂರವ್ರೆ. ಬನ್ನಿ ನೋಡೋಣ. ನನಗೆ ಸೆಲೆಕ್ಟಿಂಗ್ ನಂಬರ್ ಬೇಕಿತ್ತು ಜಿಯೋದಲ್ಲಿ, ನೋಡೋಣ ಅದಕ್ಕೆ ಕೇಳ್ತಾ ಇದ್ದೀನಿ. ಲಾಸ್ಟ್ ಹೇಳಿದಲ್ಲ ಗುರು, 2 3 4 5 ಲಾಸ್ಟ್. ನಿಮ್ದು ಯಾವ್ದಾದ್ರು ನಂಬರ್ ಹಾಕೊಳ್ಳಿ, 2 3 4 5 ಲಾಸ್ಟಲ್ಲಿ ಬರಬೇಕು. ಆ ಥರ ನಂಬರ್ ಇರ್ಬೋದು ನೋಡಿ. 84 ಆ ಥರ ನಂಬರ್ ಇದೆ ಫ್ರೆಂಡ್ಸ್. ನೋಡೋಣ ಯಾವ ಥರ ಬರಬೇಕು. 1 2 1 5 ಹಾಕೊಂಡು ಈಗ 1 2 3 ಹಾಕೊಳ್ಳಿ. 2 3 4 5 ಹಾಕೊಳ್ಳಿ. 2 3 2 8 4 1 2 1 5 2 2 3 3 4 10 ನಂಬರ್ ಆದ್ವಾ? 9 ನಂಬರ್ 5 5 OTP ಯಾರಿಗೆ ಹೋಗುತ್ತೆ? ಅಣ್ಣ, ಹೊಸ ನಂಬರ್ಗೆ ನಾ ಹೇಳ್ತಾ ಇರೋದು. ಹೊಸ ನಂಬರ್ಗೇನೆ ಹೇಳ್ತಾ ಇದ್ದೀನಿ ನಾನು. ಆ ಥರ ನಂಬರ್ ಇದ್ದರೆ ಲಾಸ್ಟ್ 5 ನಂಬರ್ ಸೇಮ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಚೆಕ್ ಮಾಡಿ, ಅದು ನಂಬರ್ ಇದ್ರೇ ಬರುತ್ತೆ. ಅದು ಅದೇ ಚೆಕ್ ಮಾಡ್ಬೇಕು ತಾನೆ ನೀವೇ ನಿಮ್ಮ ಮೊಬೈಲಲ್ಲಿ. OTP ಬರುತ್ತೆ. ಇದು ಯಾವ ನಂಬರ್ ಇದು? ಅಣ್ಣ, ನಾ ಹೇಳ್ತಾ ಇರೋದು ಈ ಸಿಮ್ ತಗೋತಾ ಇದ್ದೀನಿ ಅನ್ಕೊಡ್ರಿ. ಗೊತ್ತು ನನಗೆ. ಆ ಥರ ನಂಬರ್ ಬೇಕಂದ್ರೆ 5 ನಂಬರ್ ಸೇಮ್ ಬೇಕಂದ್ರೆ ಆ ಥರ ನಂಬರ್ ಇರಬೇಕು ನಿನ್ನ ಹತ್ರ. ಇಲ್ಲ ಬಿಡಿ, ಅದು ಪೋರ್ಟ್ ಮಾಡ್ತೀರಾ ನೀವು? ಅದು ಪೋರ್ಟ್ ಮಾಡ್ತೀರಾ? ಕೋಟ್ ಮಾಡಲ್ಲ. ಈಗ ಹೊಸ ಸಿಮ್ ಬೇಕು ಅಂದರೆ ಹೊಸ ಸಿಮ್ ನಂಬರ್ ಏನಂತ ಬರುತ್ತೆ? ಹೊಸ ಸಿಮ್ ನಂಬರ್ನಲ್ಲಿ ಆ ಥರ ಬರಲ್ಲ. ಆ ಥರ ಸಿಗಲ್ಲ. ಹತ್ರ ಯಾವುದಿಗೆ ಸಿಮ್ ಕಾರ್ಡು ಆ ನಂಬರ್ ಒಂದು ಗೈಸ್, ಆ ನಂಬರ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಏರ್ಟೆಲಲ್ಲಿ ಟ್ರೈ ಮಾಡೋಣ. ಯಾರು? ಬಾ 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 ನೋಡೋಣ ಗೈಸ್, ಬನ್ನಿ. ಇದು ಯಾರ್ದು? ಇದು ಏರ್ಟೆಲ್ಲ? ಏನಿದು ಏರ್ಟೆಲ್ದು ಕತೆ? ಜಿಯೋ, ಏರ್ಟೆಲ್. 1 ಮಂತ್ ರೀಚಾರ್ಜಾ? ಹೊಸ ಸಿಮ್ ತಗೊಂಡ್ರೆ ಸೆಲೆಕ್ಟಿಂಗ್ ನಂಬರ್? ಸೆಲೆಕ್ಟಿಂಗ್ ನಂಬರ್ ಅಂತಂದ್ರೆ ಲಾಸ್ಟ್ 5 ನಂಬರ್ ನಿಮ್ಗೆ ಏನು ಬೇಕು ಅದೇ ಕೊಡ್ತೀವಿ. ಹೌದಾ? ಬನ್ನಿ ಬನ್ನಿ ಫ್ರೆಂಡ್ಸ್, ಏರ್ಟೆಲ್ ಇದ್ದಾರೆ, ನೋಡೋಣ. ಲಾಸ್ಟ್ 5 ನಂಬರು ಸೆಲೆಕ್ಟಿಂಗ್ ನಂಬರ್ ಕೊಡ್ತಾರಂತೆ, ನೋಡೋಣ. ಗೈಸ್, ಇಲ್ಲೂ ಟ್ರೈ ಮಾಡಿದೆ, ಬಟ್ ಆ ನಂಬರು ಸಿಗ್ತಾಯಿಲ್ಲ ಇಲ್ಲೂ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಇದೆಲ್ಲ ಏನಣ್ಣ ಇದು? ಜಿಯೋಯಿಂದ ಏರ್ಟೆಲ್ ಪೋರ್ಟ್ ಆದರೆ ಫ್ರೀ ಕೊಡ್ತೀವಿ. ಇದೆಷ್ಟು ಇದು ಬಾಕ್ಸು? ಕಂಪನಿಯಿಂದ ನಮ್ಗೆ ಕೊಡ್ತಾರಲ್ಲ, ನಾವು ಸೇಲ್ ಮಾಡ್ತೀವಿ ಫ್ರೆಂಡ್ಸ್. ನೋಡಿ, ಜಿಯೋ ಸಿಮ್ ತೊಗೊಂಡಿರೋರು ಜಿಯೋ ಸಿಮ್ಮಿಂದ ಏರ್ಟೆಲ್ ಸಿಮ್ಗೆ ಪೋರ್ಟ್ ಆದರೆ ಇದೊಂದು ಯಾವುದು ಏರ್ಫೋನ್ ಇವನು ಫ್ರೀಯಾಗಿ ಕರ್ಕೊಂಡು ಹೋಗಿ, ರಘುವಣ್ಣನು ಫ್ರೀಯಾಗಿ ಕರ್ಕೊಂಡು ಹೋಗಿ. ಏರ್ಫೋನ್ ಫ್ರೀ ಅಂತೆ ಫ್ರೆಂಡ್ಸ್. ಬನ್ನಿ, ನಡಿಯಲ್ಲಿ ಡ್ಯೂಟಿ ನಮ್ಮ ಮಾಡು. ಗಾಡಿ ಹತ್ರ ಕೊಡು. ಅಣ್ಣ ಬಾಣ, ಡ್ಯೂಟಿ ಮಾಡ್ದಂಗೆ ಕೂತವನೆ. ನೆಮ್ಮದಿಯಾಗಿ ಡ್ಯೂಟಿ ಬಂದರೆ ಡ್ಯೂಟಿ ಮಾಡಬೇಕು. ಸಿನ್ಸಿಯಾರಿಟಿ ಮೇಂಟೈನ್ ಮಾಡಿಲ್ಲ ಇವರು. ನೋಡಿ ಫ್ರೆಂಡ್ಸ್, ನಮಗೆ ಸಿನ್ಸಿಯಾರಿಟಿ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಗೆಳೆಯ. ಏನೋ ಮಚ್ಚ ಸಮಾಚಾರ? ಗಾಡಿ ಹಾಕಿ ಇಲ್ಲಾಕಿದ್ಯಾ? ಗಾಡಿಗೆ ಓಟ್ಲು ತೆಗ್ದಿಲ್ಲ. ಓ ಮಚ್ಚ, ಟೈರೇ ಹೋಗ್ಬಿಟ್ಟೈತೆ ನನ್ನ ಮಗನೇ. ಎಲ್ಲರೂ ಹೋಯ್ತು ಅಂದ್ರೆ ಹಾಂ, ಗಾಡಿ ಅಲ್ಲಿ ಹಾಕೋಗು. ಅಲ್ಲಿ ಯಾರ್ದಿತ್ತು? ಕಾರ್ ಇತ್ತಲ್ಲ? ಇಲ್ಲ ಬಿಡು, ಓನರ್ ಬರ್ತಾನೆ. ಓನರ್ ಬರ್ತಾನೆ. ಅಲ್ಲಿ ಮುಂದೆ ಖಾಲಿ ಐತೆ. ರಾಮಣ್ಣನ ಗಾಡಿ ಅಲ್ಲದೆ? ರಾಮಣ್ಣನ ಗಾಡಿ ರಾಮಣ್ಣನೇ ಹೊಂಟೋಗಿರೋದು ಈಗ. ಓಯ್, ರಾಮಣ್ಣ ಅಲ್ಲೇ ಕೂತಿರ್ಲಿಲ್ವಾ? ಮನೋಜ ಹೋಗಿರೋದು. ಮನೋಜಣ ಇಲ್ಲೇ ಕೂತಿದ್ದಲ್ಲೋ. ಹೋದ ಮನೋಜನ. ಬಾ 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 ಮನೋಜಿಂದ ಗಾಡಿ ಇತ್ತು. ಮನೋಜನ್ ಪರ್ಸನಲ್ ಹೋದ. ಬಾ ಆ ಕಡೆ ಹೋಗೋಣ ಈಗ. ಬನ್ನಿ ಗಾಯ್ಸ್, ನಮಗೇನೋ ಬಾಡಿಗೆ ಯಾವುದೂ ಬಿದ್ದಿಲ್ಲ, ನಮ್ಮ ದೋಸ್ತಕ್ಕೆ ಬಿದ್ದಿದೆ. ಯಾವುದೋ ಬಿಡ್ತು ಈಗ. ಜಕ್ಕೂರು ಬೇಡ, ನಾನು ಹೋಗಲ್ಲ. ಜಕ್ಕೂರು ಬಿತ್ತಂತೆ, ಜಕ್ಕೂರು ಲೆವಾಟ್ ಈಸ್ ನಾಟ್. ನಾವು ಹೋಗಲ್ಲ ಆ ಕಡೆ. ಮತ್ತೆ ಇನ್ನೇನು ನಮ್ಮ ಸಮಾಚಾರ? ಬೇಕು ಈ ಲೋಕ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಡಿಗೆ ಎಲ್ಲಿ ಬರುತ್ತೆ ಅದನ್ನು ನೋಡ್ಕೊಂಡು ಅದಾದಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಕನ್ನಡ ತಾಯಿ ಮಕ್ಕಳಿಗೆಲ್ಲ ಕನ್ನಡಿಗ ಮಾಡುವ ನಮಸ್ಕಾರ ಫ್ರೆಂಡ್ಸ್. ಅದೇ ಫ್ರೆಂಡ್ಸ್, ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದೆ. ಅದೇ 2 ದಿನದ್ದು ಬ್ಲಾಗನ್ನು ಸೆಂಡ್ ಮಾಡಿರಲಿಲ್ಲ, ಈಗ ಅಪ್ಲೋಡ್ ಮಾಡ್ತೀನಿ ನೋಡಿ.
ಅದಾದಮೇಲೆ ಒಂದು ಪ್ರಾಬ್ಲಮ್ ಆಯಿತು ರಾಜಾಜಿನಗರಲ್ಲಿ. ಕಸ್ಟಮರ್ಗೂ ನನಗೂ ಫೋನ್ ಮಾಡಿ ಸರ್ ಬರ್ತಾ ಇದ್ದೀನಿ ಅಂತರೂ ಹೇಳಿದ್ರು, ಕೇಳಲಿಲ್ಲ ಅವರು. 6 ಅವರ್ಸ್ ಸಸ್ಪೆಂಡ್ ಮಾಡ್ದೆ. ಏನೋ ಬೈದ ಅಂದ್ಬಿಟ್ಟು ನಾನು ತಿರುಗಿಸಿ ಬೈದೆ. ಅದು ಮೊದಲೇ ಅವರು ಕಸ್ಟಮರ್ ಚೇಲಾಗಳು ಅಂತಾರೆ ಪೋರ್ಟರ್ ಕಂಪ್ನಿನ. ಡ್ರೈವರ್ಗಳು ಪರವಾಗಿಲ್ಲ, ಅದು ಕಂಪ್ನಿ ಕಸ್ಟಮರ್ ಚೇಲಾಗಳು ಅವರು. ಏನು ಮಾಡೋಕ್ಕಾಗಲ್ಲ. ನಮ್ಮನ್ನ 6 ಅವರ್ಸ್ ಸಸ್ಪೆಂಡ್ ಮಾಡೋಕ್ಕೋದ್ರು. ಸೀದಾ ನಮ್ಮ ಮನೆಗೆ ಬಂದೆ. ಇಷ್ಟು ಹೇಳಿ ಲೈವ್ನ ಇದನ್ನು ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೋ ಸ್ವಲ್ಪ ಬೇಜಾರಾಯಿತು. ಕೆಲಸ ನಿಯತ್ತಾಗಿ ಮಾಡಿದ್ರು ಈಗ ಮಕ್ಕಳು ಈ ಥರ ಮಾಡ್ತಾರಲ್ಲ, ನಿಯತ್ತಿಲ್ಲ. ಈಗ ಆನ್ಲೈನ್ ಕಂಪ್ನಿಗಳಿಗಂತೂ ನಿಯತ್ತೇ ಇಲ್ಲ ಆಲ್ಮೋಸ್ಟ್. ಸರಿ ಫ್ರೆಂಡ್ಸ್, ಇನ್ನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಓಕೆ ಬಾಯ್ ಫ್ರೆಂಡ್ಸ್.